ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಜೋಡಿ ನಂಬರ್ 1 ಸೀಸನ್ 3 ಕಂಟೆಸ್ಟೆಂಟ್ ಮಿಮಿಕ್ರಿ ಗೋಪಿ ಉಷಾರಾಣಿ ನಾವು ದಂಪತಿಗಳು ಇಲ್ಲೇ ಇದ್ದೀವಿ. ಸೊ ನಮ್ಮ ಕಡೆಯಿಂದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಜೋಡಿ ನಂಬರ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಯಾಕಂದರೆ ಇದೊಂದು ವಿಶಿಷ್ಟ ಅನುಭವ. ಯಾಕಂದ್ರೆ ದಿನ ಶೂಟಿಂಗ್ ಅಂತ ನಾನು ಹೋಗ್ಬಿಡ್ತಾ ಇದ್ದೆ, ಸ್ಟೇಜ್ ಪ್ರೋಗ್ರಾಮ್ ಅಂತ ಹೋಗ್ಬಿಡ್ತಾ ಇದ್ದೆ. ಮನೆಯವ್ರು ಬಿಟ್ಟು ಮನೆಯವ್ರದ್ದು ಒಂದೇ ಕಂಪ್ಲೇಂಟ್ ಇತ್ತು, ಮನೇಲಿ ಯಾವಾಗಲೂ ನೀವು ಜಾಸ್ತಿ ಇರಲ್ಲ ಅಂತ. ಜೋಡಿ ನಂಬರ್ 1 ಬಂದಾಗಿನಿಂದ ಸುಮಾರು ನಮ್ಮ ಶ್ರೀಮತಿ ಅವ್ರ ಜೊತೆನೇ ವಾರದಲ್ಲಿ 2 ದಿನ 3 ದಿನ ಶೂಟಿಂಗ್ ಅಂತೇಳಿ ಜೊತೆಗೆ ಇದ್ಕೊಂಡು ಅವ್ರ ಜೊತೆನೇ ಆ್ಯಕ್ಟ್ ಮಾಡಿಕೊಂಡು ಅವ್ರ ಜೊತೆನೇ ಟಾಸ್ಕ್ ಮಾಡ್ಕೊಂಡಿರೋದು ಒಂಥರ ಖುಷಿ ಆಗ್ತಾಯಿದೆ. ನೆಕ್ಸ್ಟು ಸಿನಿಮಾಗಳಲ್ಲೂ ಈ ಥರ ಆಫರ್ ಬಂದರೂ ಬರ್ಬೋದು, ಹೆಂಡತಿ ಪಾತ್ರಕ್ಕೆ ನಮ್ಮ ಮಿಸಸ್ನೇ ಕೊಟ್ಬಿಡಿ, ಹೆಂಗಿದ್ರು ಒಂದಷ್ಟು ದಿನ ಜೊತೆಗೆ ಇರ್ಬೋದು ಅಂತ. ಯಾಕಂದರೆ ಇವರಿಂದ ಕಂಪ್ಲೇಂಟ್ಗಳು ಇದಾಗುತ್ತೆ. ತುಂಬ ಚೆನ್ನಾಗಿದೆ. ಏನು ಅನಿಸ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ಇದು ಫಸ್ಟ್ ಟೈಮ್ ನಮಗೆ ಕ್ಯಾಮ್ರಾ ಎಲ್ಲ ಫೇಸ್ ಮಾಡ್ತಾ ಇರೋದು. ಒಂಥರ ಖುಷಿ ಇದೆ, ಫಸ್ಟ್ ಟೈಮ್ ಅಲ್ಲ, ಹೊಸ ಅನುಭವ. ಜೊತೆಲಿದ್ದೀವಲ್ಲ ಅದೇ ಒಂದು ಖುಷಿ. ಈಗ ಇಷ್ಟು ವಾರದಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಟ್ಟಿಗಿದ್ದೀವಲ್ಲ, ಅದೊಂದು ಸ್ವಲ್ಪ ನಮಗೆ ಬೆನಿಫಿಟ್ಟು. ಮನೇಲಿದ್ದರೆ ಒಟ್ಟಿಗಿರೋಕ್ಕಾಗಲ್ಲ ಜಾಸ್ತಿ, ಆದ್ದರಿಂದ ಜೋಡಿ ನಂಬರ್ಗೆ ಬಂದಮೇಲೆ ಸ್ವಲ್ಪ ಖುಷಿ ಜಾಸ್ತಿ ಇದೆ, ಒಟ್ಟಿಗೆ ಇರ್ತೀವಲ್ಲ ಅಂತ. ಸರ್ಗಿದೆ ಅಂದರೆ ಸಿಟ್ಟು ಬೇಗ ಬರುತ್ತೆ, ಅಂದರೆ ಅಷ್ಟೇ ಬೇಗ ಕೂಲ್ ಆಗಿಬಿಡ್ತಾರೆ. ಅಂದರೆ ಅಪರೂಪದ ಕೋಪ, ಅದು ದಿನ ಬರೋ ಕೋಪ ಅಲ್ಲ. ಇದು ಕೋಪ ಸಿಟ್ಟು ಎಲ್ಲ ನಮ್ಮ ಜಾಸ್ತಿ ಇರೋದು ಇಲ್ಲ, ಸಣ್ಣ ಪುಟ್ಟದಕ್ಕಷ್ಟೇ. ಅಂದರೆ ತಕ್ಷಣ ಬರುತ್ತೆ, ಹಾಗೇನೆ ಕಡಿಮೆ ಆಗಿಬಿಡುತ್ತೆ. ದೊಡ್ಡ ವಿಚಾರ ಅಂತ ಏನಿಲ್ಲ, ಆ ಥರ ಕಾರಣಗಳೇನಿಲ್ಲ ಸದ್ಯ ಇಷ್ಟು ವರ್ಷದಲ್ಲಿ. ಹೀಗೆ ಬೇರೆ ವಿಷಯಕ್ಕೇನಾದ್ರು ಬಂದಾಗ ಅಷ್ಟೇ, ಬೇರೆಯವ್ರ ವಿಷಯಕ್ಕೆ ಅದೇನಾದ್ರು ನಾವು ಡಿಸ್ಕಸ್ ಮಾಡೋಕೆ ಅದ್ರಲ್ಲಿ ಬಂದ್ಬಿಡುತ್ತೆ. ಒಂದು ಕೆಲಸ ಹೇಳಿರ್ತಾರೆ, ಆ ಕೆಲಸ ಏನೋ ಇನ್ನೊಬ್ಬರಿಗೆ ಹೇಳಿರೋದು, ಇಲ್ಲ ಆ ಕೆಲಸ ಆಗದಿರೋದು, ಆವಾಗ ಸುಮ್ಮನೆ ನೀವು ಮಾಡೋ ಕೆಲಸ ಇನ್ನೊಬ್ಬರಿಗೆ ಕೋಪ ಅಂತ ಸ್ವಲ್ಪ ಕಡಿಮೆ ಅಂತೇಳಿ ಆ ಥರ ಕೋಪ ಬಂದಿರ್ಬೋದು. ಇನ್ನು ಕೆಲವು ಸೀರಿಯಲ್ಗಳಲ್ಲೆಲ್ಲ ಫೇಮಸ್ ಕಾಮಿಡಿ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೀರಾ, ನಿಮ್ಮ ಜರ್ನಿ ಬಗ್ಗೆ ಹೇಳಿದ್ರೆ? ನಮ್ಮದು ಅಂತಂದರೆ ನಿಮಗೆ ಗೊತ್ತಿದೆ, ಸುಮಾರು ಇನ್ನೇನು ನಂದು 20 ವರ್ಷದ ಮೇಲಾಯಿತು ಫೀಲ್ಡಿಗೆ ಬಂದು. 22-23 ವರ್ಷ ಆಯಿತು. ಸೊ ನನಗೆ ಆರ್ಕೆಸ್ಟ್ರಾ, ಸ್ಟೇಜು, ಸೀರಿಯಲ್ಲು, ಸಿನಿಮಾ ಮತ್ತು ಈ ಥರ ರಿಯಾಲಿಟಿ ಶೋ ಎಲ್ಲ ಖುಷಿ ಕೊಡ್ತಾಯಿದೆ. ಯಾಕಂದರೆ ನಾನು ಒಪ್ಕೊಂಡು ಬಂದವನು ಇದನ್ನು. ಯಾಕಂದರೆ ನನಗೆ ಗೌರ್ನಮೆಂಟ್ ಏಡೆಡ್ ಕಾಲೇಜಿನಲ್ಲಿ ಒಂದು ಪ್ರೊಫೆಸರ್ ಪೋಸ್ಟ್ ಸಿಗ್ತಾ ಇದ್ದದನ್ನು ಬಿಟ್ಟು ನಾನು ಈ ಕೆಲಸವನ್ನು ಒಪ್ಕೊಂಡಿರೋದ್ರಿಂದ ನಾನು ಇದನ್ನು ತುಂಬ ಶ್ರದ್ಧೆಯಿಂದನೇ ಮಾಡ್ತಾಯಿದ್ದೀನಿ. ಇದೊಂದು ನನಗೆ ಕಲಾದೇವಿ ಕೆಲಸ ಅಂತೂ ರಾತ್ರಿ 1 ಗಂಟೆ ಆಗಲಿ ಇಲ್ಲ ಬೆಳಗ್ಗೆ ತನಕ ಶೂಟ್ ಮಾಡಲಿ ಕಂಟಿನ್ಯೂಸ್ ನನಗೆ ಬೇಜಾರು ಅನ್ನೋದೇ ಇಲ್ಲ. ಯಾಕಂದರೆ ಈ ಒಂದು ಕೆಲಸವನ್ನು, ಆ ಕಲಾದೇವಿಯ ಕೆಲಸವನ್ನು ನಾನು ಒಪ್ಕೊಂಡು ಮಾಡ್ತಾ ಇರೋದ್ರಿಂದ ಬೇಜಾರಾಗೋ ಮಾತೇ ಇಲ್ಲ. ಕೆಲವೊಮ್ಮೆ ಶೂಟ್ ಮಾಡೋಕೆ ಹೇಳ್ತಾರೆ, ಸಾರಿ ಇಷ್ಟೊತ್ತು ನಿಂತ್ಕೊಬೇಕು, ನಿಮ್ಮನ್ನು ನಿಲ್ಲಿಸ್ಬಿಟ್ವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸರ್ ಇಷ್ಟೊತ್ತೆಲ್ಲ ನಿಲ್ಲಿಸ್ಬಿಟ್ವಿ, ಬೇಜಾರು ಮಾಡ್ಕೊಂಬಿಡಿ ಸರ್, ಇನ್ನೊಂದು ಸ್ವಲ್ಪ ಸರ್ ಟೈಮ್ ಆಯಿತು ಸರ್ ಬೇಜಾರು ಮಾಡ್ಕೊಂಬಿಡಿ ಸರ್, ಬೆಳಗಿನ ಜಾವ 3 ಗಂಟೆ, ಬೆಳಗಿನ ಜಾವ 4 ಗಂಟೆ ಸರ್, ಇವತ್ತೊಂದಿನ 6-6:30 ಆಗ್ಬೋದು ಅನ್ನೋದೆಲ್ಲ ಇದೆ. ಆದರೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡು 6:30 ಶೂಟಿಂಗ್ ಮಾಡಿ ಮತ್ತೆ 9 ಗಂಟೆ ಬೆಳಿಗ್ಗೆನೇ 2 ಅವರ್ ನಿದ್ದೆ ಮಾಡಿ ಶೂಟ್ ಮಾಡಿರೋದಿದೆ. ಆದ್ದರಿಂದ ನಾನು ಈ ಕೆಲಸವನ್ನು ಒಪ್ಪಿಕೊಂಡು ಮಾಡ್ತಾ ಇರೋದ್ರಿಂದ ನನಗೆ ಬೇಜಾರಿಲ್ಲ.